ಹೆಂಡತಿಗೆ ಗಂಡನಿಗಿಂತ ಹೆಚ್ಚಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡುವುದರಲ್ಲೇ ಒಲವು. ಗಂಡನಿಗೆ ನಾದಿನಿಯ ಮೇಲೆ ಕಣ್ಣು. ಇದಕ್ಕಾಗಿ ಪತ್ನಿ ಹಾಗೂ 1 ವರ್ಷದ ಮಗಳನ್ನ ಕ್ರಿಕೆಟ್ ಬ್ಯಾಟ್ನಿಂದ ಬಡಿದು ಸಾಯಿಸಿದ ಪತಿ ಯಾರಿಗೂ ಅನುಮಾನ ಬಾರದಂತೆ ಕಳ್ಳತನದ ಕಥೆಯನ್ನ ಕಟ್ಟಿಬಿಟ್ಟಿದ್ದ. ಅಪಾಯಕಾರಿ ಘಟನೆಯೊಂದು. ವ್ಯಕ್ತಿಯೊಬ್ಬ ತನ್ನ ಸುಂದರಿ ಪತ್ನಿ ಹಾಗೂ 1 ವರ್ಷದ ಪುಟ್ಟ ಮಗುವನ್ನ ದಾರುಣವಾಗಿ ಕೊಲೆ ಮಾಡಿರುವ ಘಟನೆ ಉತ್ತರ ಪ್ರದೇಶದ ಲಲಿತ್ಪುರದಲ್ಲಿ ನಡೆದಿದೆ. ಪತ್ನಿಯನ್ನ ತೊರೆದು ನಾದಿನಿಯನ್ನ ಮದುವೆಯಾಗಬೇಕು ಅಂತ ಆಸೆ ಪಟ್ಟಿದ್ದ ಆ ವ್ಯಕ್ತಿ ಅದಕ್ಕಾಗಿ ಹೆಂಡತಿ ಹಾಗೂ ಮಗಳು ಇಬ್ಬರನ್ನ ದಾರುಣವಾಗಿ ಹತ್ಯೆ ಮಾಡಿಬಿಟ್ಟಿದ್ದ. 22 ವರ್ಷದ ಪತ್ನಿ ಹಾಗೂ 1 ವರ್ಷದ ಮಗುವನ್ನ ಕ್ರಿಕೆಟ್ ಬ್ಯಾಟ್ನಿಂದ ಬಡಿದು ಸಾಯಿಸಿದ ಈತ ಪೊಲೀಸರ ತನಿಖೆಯ ದಿಕ್ಕು ತಪ್ಪಿಸುವ ಸಲುವಾಗಿ ಕಳ್ಳತನದ ಸ್ಟೋರಿಯನ್ನ ಕಟ್ಟಿದ್ದ. ಕೊಲೆ ಮಾಡಿದ ವ್ಯಕ್ತಿಯನ್ನ ನೀರಜ್ ಅಂತ ಗುರುತಿಸಲಾಗಿದ್ದು, ಲಲಿತ್ಪುರದ ಸದರ್ ಕೋಟ್ವಾಲಿ ಪ್ರದೇಶದ ಚಂದಮಾರಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಹೆಂಡತಿ ಹಾಗೂ ಮಗುವಿನ ಮೃತದೇಹವನ್ನ ಅಲ್ಲಿನ ಮನೆಯಿಂದಲೇ ವಶಪಡಿಸಿಕೊಳ್ಳಲಾಗಿದೆ. ಹಲವು ಮುಸುಕುದಾರಿಗಳು ತನ್ನ ಮನೆಗೆ ನುಗ್ಗಿ ಪತ್ನಿ ಹಾಗೂ ಮಗಳ ಮೇಲೆ ಹಲ್ಲೆಯನ್ನ ನಡೆಸಿ ಹತ್ಯೆಯನ್ನ ಮಾಡಿದ್ದಾರೆ ಅಂತ ನೀರಜ್ ಪೊಲೀಸರಿಗೆ ಹೇಳಿದ್ದ. ರಾತ್ರಿ 1:30 ವೇಳೆ 6 ಮಂದಿ ದುಷ್ಕರ್ಮಿಗಳು ತಮ್ಮ ಮನೆಗೆ ನುಗ್ಗಿದ್ರು. ಈ ವೇಳೆ ಪತ್ನಿ ಹಾಗೂ ಮಗಳನ್ನ ಕೊಂದು ನನ್ನ ಬಾಯಿಗೆ ಸಾಕ್ಸ್ ಅನ್ನ ತುರುಕಿ ನಗದು ಹಾಗೂ ಚಿನ್ನಾಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ನೀಡಿದ್ದ. ಗಾಯಗೊಂಡಿದ್ದ ಆತನನ್ನ ಪೊಲೀಸರೇ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ರು. ತನ್ನ ಕೈಯಾರೆ ಮಗಳು ಹಾಗೂ ಪತ್ನಿಯನ್ನ ಕೊಂದು ಕಳ್ಳತನದ ನಾಟಕವನ್ನ ಆಡಿದ್ದ ನೀರಜ್ ಅದನ್ನ ನಂಬಿಸುವ ಸಲುವಾಗಿ ಫೇಕ್ ಗಾಯಗಳನ್ನ ಮಾಡಿಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ. ಆತ ಆಸ್ಪತ್ರೆಯ ಬೆಡ್ ಮೇಲೆ ಗಾಯಗೊಂಡು ಬಿದ್ದಿರುವಾಗ ಪೊಲೀಸರಿಗೆ ಸ್ಟೇಟ್ಮೆಂಟ್ ಅನ್ನ ನೀಡಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗಿತ್ತು. ಆದರೆ ಪೊಲೀಸರು ಮಾತ್ರ ನೀರಜ್ ಮಾತಿನ ಮೇಲೆ ಅನುಮಾನ ಬಂದಿತ್ತು. ಆತನನ್ನ ಸರಿಯಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಡಬಲ್ ಮರ್ಡರ್ ಮಾಡೋದಾಗಿ ಒಪ್ಪಿಗೆಯನ್ನ ನೀಡಿದ್ದ. ತನ್ನ ಪತ್ನಿ ಸುಂದರವಾಗಿದ್ಲು, ಬರೀ ರೀಲ್ಸ್ ಮಾಡ್ತಿದ್ಲು ಅಂತ ಹೇಳಿಕೆಯನ್ನ ನೀಡಿದ್ದಾನೆ. ಪೊಲೀಸರು ವಿಚಾರಣೆ ಮಾಡುವ ವೇಳೆ ನೀರಜ್ ತನ್ನ ಪತಿ ಸುಂದರವಾಗಿದ್ಲು, ಆದರೆ ಪ್ರತಿದಿನ ರೀಲ್ಸ್ ಮಾಡೋದ್ರಲ್ಲೇ ಸಮಯವನ್ನ ಕಳೀತಿದ್ಲು. ಇದಕ್ಕಾಗಿ ನಾನು ಆಕೆಯನ್ನ ಬಿಟ್ಟು ಆಕೆಯ ತಂಗಿಯನ್ನ ಮದುವೆ ಆಗಬೇಕು ಅಂತ ಬಯಸಿದ್ದೆ. ಇದು ನನ್ನ ಹೆಂಡತಿಗೆ ಇಷ್ಟವಿರಲಿಲ್ಲ. ಅದಕ್ಕಾಗಿ ಆಕೆಯನ್ನ ಕ್ರಿಕೆಟ್ ಬ್ಯಾಟ್ನಿಂದ ಹೊಡೆದು ಸಾಯಿಸಿದ್ದೆ. ಬಳಿಕ ಕಳ್ಳತನದ ಕಥೆಯನ್ನ ಕಟ್ಟುವ ಮೂಲಕ ನನ್ನ ಮೇಲೆ ಯಾರಿಗೂ ಅನುಮಾನ ಬಾರದಂತೆ ನೋಡಿಕೊಂಡೆ ಅಂತ ಹೇಳಿಕೆಯನ್ನ ನೀಡಿದ್ದಾನೆ. ಮನೆ ದರೋಡೆಯಾಗಿದೆ ಎನ್ನುವಂತೆ ಬಿಂಬಿಸಲು ಮನೆಯಲ್ಲಿದ್ದ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಿ ಮನೆಯ ಹಿಂದೆ ಟಿವಿಯ ಹಿಂದೆ ಚಿನ್ನಾಭರಣವನ್ನ ಬಚ್ಚಿಟ್ಬಿಟ್ಟಿದ್ದ. ಆದರೆ ಪೊಲೀಸರ ಪತಿ ಹೂಡಿದ್ದ ಸಂಚನ್ನ ಬಯಲಿಗೆ ತಂದಿದ್ದಾರೆ. ಜೋಡಿ ಕೊಲೆ ಪ್ರಕರಣವನ್ನ ಭೇದಿಸಿದ ಪೊಲೀಸ್ ತಂಡಕ್ಕೆ 25,000 ರೂಪಾಯಿ ಬಹುಮಾನವನ್ನ ಕೂಡ ಘೋಷಣೆ ಮಾಡಿದೆ.